ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರುವ ನೂರಾರು ಅತ್ಯಾಚಾರ ಕೊಲೆ ಪ್ರಕರಣ. ಸೌಜನ್ಯ ಸಾವಿನ ನ್ಯಾಯಕ್ಕಾಗಿ ವಿಶೇಷ ಸಂಕಲ್ಪ ಪೂಜೆ. ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ ಶಿವರಾಮೇಗೌಡರ ಅಧ್ಯಕ್ಷತೆಯಲ್ಲಿ ಪೂಜಾ ಕಾರ್ಯಕ್ರಮ. ಮಲ್ಲೇಶ್ವರಂ ಸರ್ಕಲ್ ಮಾರಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಕರವೇ. ಶಿವರಾಮೇಗೌಡ ಕರ್ನಾಟಕ ರಕ್ಷಣಾ ವೇದಿಕೆ ಕುಟುಂಬ ಸುಮಾರು ಹಲವಾರು ವರ್ಷಗಳಿಂದ ಒಂದು ರೀತಿ ಕಳಂಕ ತರೋ ರೀತಿ ಕೆಲವರು ನಡ್ಕೋತಾ ಇದ್ದಾರೆ. ಆ ದುಷ್ಟಶಕ್ತಿಗಳು ನಾಶ ಆಗಬೇಕು. ಅಲ್ಲಿ ನಡೆದಂಥ ನೂರಾರು ಅಸಹಜ ಸಾವುಗಳೇನಿದೆ, ಅಸಹಜ ಸಾವುಗಳು ಕೊಲೆ ಮಾಡಿದಂಥ ಕೊಲೆಗಡಕರು ಅತಿ ಶೀಘ್ರವಾಗಿ ಸಿಗಬೇಕು. ಹೌದು, ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ ಶಿವರಾಮೇಗೌಡರ ಬಣದಿಂದ ಬೆಂಗಳೂರಿನ ಮಲ್ಲೇಶ್ವರಂ ಸರ್ಕಲ್ ಮಾರಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡುವ ಮೂಲಕ ಧರ್ಮಸ್ಥಳದಲ್ಲಿ ನಡೆದಿರುವ ಅತ್ಯಾಚಾರ ಕೊಲೆ ಪ್ರಕರಣಗಳ ತನಿಖೆ ಮಾಡುತ್ತಿರುವ ಎಸ್ಐಟಿ ತನಿಖೆಯು ನಿಷ್ಪಕ್ಷಪಾತದಿಂದ ಯಾವುದೇ ಅಡ್ಡಿ ಅಡೆತಡೆಗಳು ಆಗದಂತೆ ಸತ್ಯ ಧರ್ಮ ಕಾಪಾಡುವ ರೀತಿಯಲ್ಲಿ ತನಿಖೆ ನಡೆಯುವ ಜೊತೆಗೆ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣವನ್ನ ತನಿಖೆ ನಡೆಸಿ ಕೊಲೆಗಾರರಿಗೆ ಶಿಕ್ಷೆಯಾಗುವಂತೆ ಮಾಡಲಿ ಎಂದು ಎಸ್ ಶಿವರಾಮೇಗೌಡರ ಅಧ್ಯಕ್ಷತೆಯಲ್ಲಿ ಕರವೆಯ ನೂರಾರು ಕಾರ್ಯಕರ್ತರೊಂದಿಗೆ ಸರ್ಕಲ್ ಮಾರಮ್ಮ ದೇವಿಗೆ ವಿಶೇಷ ಪೂಜೆಯನ್ನ ಕರವೇ ಸಲ್ಲಿಸಿತು. ಸೌಜನ್ಯಳಿಗೆ ದಿವ್ಯ ಜ್ಯೋತಿ, ಸೌಜನ್ಯಳಿಗೆ, ಸೌಜನ್ಯಗೆ, ಮಂಜುನಾಥನಿಗೆ, ಅವತಾರ ಸೌಜನ್ಯ ಶಕ್ತಿ. ಧರ್ಮಸ್ಥಳದ ಅಮಾಯಕ ಹೆಣ್ಣು ಮಕ್ಕಳ ಕೊಲೆಗಡಕರು, ನೂರಾರು ಕೊಲೆ ಆರೋಪಿಗಳಿಗೆ, ಧರ್ಮಸ್ಥಳದ ಸೌಜನ್ಯ ಕೊಲೆ ಆರೋಪಿಗಳಿಗೆ ವಿಶೇಷ ಸಂಕ್ರಮಣ ದಿವಸ ನಾವೊಂದು ಸಂಕಲ್ಪ ದೀಕ್ಷೆಯನ್ನು ತಗೊಂಡಿದ್ದೀವಿ. ಏನು ಪವಿತ್ರ ಸುಕ್ಷೇತ್ರ ಧರ್ಮಸ್ಥಳದಲ್ಲಿ ಈಗಾಗಲೇ ಅದಕ್ಕೆ ಅಪಚಾರ ತರುವಂತ ಮತ್ತು ಷಡ್ಯಂತ್ರ ನಡೆಸಿ ಅಲ್ಲಿ ನೂರಾರು ಕೊಲೆಗಳನ್ನ ಮಾಡಿದಂತ ಕೊಲೆ ಆರೋಪಿಗಳಿಗೆ ರಕ್ಷಣೆ ಕೊಡುವಂತ ವ್ಯವಸ್ಥೆಯನ್ನ ಮಟ್ಟ ಹಾಕ್ಬೇಕು ಅಂತೇಳಿ, ತಡೆ ಹಿಡಿಬೇಕು ಅಂತೇಳಿ ಸರ್ಕಾರ ವಿಶೇಷ ತನಿಖಾ ತಂಡವನ್ನ ಮಾಡಿದೆ. ಎಷ್ಟೇ ಪ್ರಭಾವಿಗಳಾಗಿದ್ರು ಆ ಕೊಲೆಗಡಕರು ಯಾರು ಅಂತ ಪತ್ತೆ ಹಚ್ಚಬೇಕು ಅಂತೇಳಿ ಸರ್ಕಾರ ರಚಿಸಿದಂತ ವಿಶೇಷ ತನಿಖಾ ತಂಡ ಅದು ನೂರಾರು ಅತೃಪ್ತ ಆತ್ಮಗಳಿಗೆ ನ್ಯಾಯವನ್ನ ಕೊಡಿಸ್ಬೇಕು. ಆ ನಿಟ್ಟಲ್ಲಿ ಎಸ್ಐಟಿ ಮೇಲೆ ಬಲಾಢ್ಯರು, ಪ್ರಭಾವಿಗಳು, ಭ್ರಷ್ಟರು ತಮ್ಮ ಆಸೆ ಆಮಿಷಗಳನ್ನ ತೋರಿ ಅದನ್ನ ತಡೆಗಟ್ಟುವಂತ ಕೆಲಸಗಳನ್ನ ಮಾಡುವಂತ ಪ್ರಯತ್ನ ಮಾಡ್ತಿದ್ದಾರೆ. ಯಾವುದಕ್ಕೂ ಜಗದಲ್ಲೇ ವಿಶೇಷ ತನಿಖಾ ತಂಡ ಪಾರದರ್ಶಕವಾಗಿ ತನಿಖೆ ಮಾಡಿ ಸೌಜನ್ಯ ಅಂತ ಅನೇಕ ಆತ್ಮಗಳು, ಸರ್ವಾಧಿಕಾರಿ ಆಡಳಿತ ಇದೆಯಲ್ಲ, ಹಿಟ್ಲರ್ನ ಮುಖ ಇದೆ, ಅದೆಲ್ಲವೂ ಕಳಿಸ್ಬೇಕು ಅಂತೇಳಿ ಇವತ್ತು ನಾವು ಈ ಸಂಕ್ರಮಣ ದಿವಸ ಸೌಜನ್ಯನಂತಹ ಅನೇಕ ಆತ್ಮಗಳಿಗೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಇವತ್ತು ನಾವು ಸಂಕಲ್ಪ ದೀಕ್ಷೆ. ನಾವು ಏನು ಮಾಡೋಕ್ಕಲ್ಲ, ಯಾಕಂದ್ರೆ ಹೋರಾಟ ಮಾಡೋಕ್ ಹೋದ್ರೆ ತಡೆಯಾಜ್ಞೆ ತರ್ತಾರೆ, ಪ್ರತಿಭಟನೆ ಮಾಡಿದ್ರೆ ತಡೆಯಾಜ್ಞೆ ತರ್ತಾರೆ, ಅಲ್ಲಿ ಸೌಜನ್ಯನ ಫೋಟೋ ಹಿಡಿದ್ರೆ ದಾಳಿ ಹೊಡ್ತಾರೆ, ಹೊಡಿಯಕ್ ಬರ್ತಾರೆ. ಈ ರೀತಿ ಒಂದು ಸರ್ವಾಧಿಕಾರಿ ಆಡಳಿತ ಧರ್ಮಸ್ಥಳದಲ್ಲಿದೆ, ಅದು ತೊಲಗಬೇಕು ಅಂತೇಳಿ ಏನು ಇವತ್ತು ರಾಜಕಾರಣಿಗಳು ಈ ಕೊಲೆ ಆದವರ ಕುಟುಂಬಕ್ಕೆ ನ್ಯಾಯ ಕೊಡ್ಸಕ್ಕಿಂತ ಬಲಾಢ್ಯರನ್ನ ರಕ್ಷಣೆ ಮಾಡೋದಕ್ಕೆ ದೊಂಬರಾಟ ಮಾಡ್ಕೊಂಡು ನೂರಾರು ಕಾರ್ಗಳಲ್ಲಿ, ಬಸ್ಗಳಲ್ಲಿ ಹೋಗಿ ಆಟ ಆಡಿದ್ದಾರೆ. ಇವ್ರಿಗೂ ಸಹ ತಕ್ಕ ಒಂದು ಪಾಠವನ್ನ ಕಲಿಸ್ಬೇಕು ಮಂಜುನಾಥ ಅಂತೇಳಿ ಇವತ್ತು ಈ ಒಂದು ಕರ್ಪೂರ ಅಂಟಿಸೋದ್ರ ಮುಖಾಂತರ ನಾವೆಲ್ಲರೂ ಸೇರಿ ಇಡೀ ನಾಡಿನ ಜನರ ಈ ಹೋರಾಟಕ್ಕೆ, ಭಾವನೆಗೆ ಒಂದು ಮೌಲ್ಯವನ್ನು ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ಇವತ್ತು ನಾವು ಕರ್ಪೂರ ಅಂಟಿಸಿ ಇದನ್ನ ಮಾಡಿದ್ವಿ. ಆ ತಾಯಿ ನಮ್ಮೆಲ್ಲ ಸರ್ಕಲ್ ಮಾರಮ್ಮ ಈ ಭಾಗದ ಶಕ್ತಿ ದೇವತೆ ಆದಷ್ಟು ಬೇಗ ನಮ್ಗೆಲ್ಲ ಆಶೀರ್ವಾದ ಮಾಡಲಿ. ಎಸ್ಐಟಿಗೆ ಯಾವುದೇ ದುಷ್ಟಶಕ್ತಿಗಳು ಹೋದಂಗೆ ತಡಿಲಿ ಅಂತೇಳಿ ಸಂಕಲ್ಪ ಮಾಡ್ಕೊಂಡಿದ್ವಿ. ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ ಇದೆ, ಯಶಸ್ಸಾಗ್ತೀವಿ ಅನ್ನೋ ನಂಬಿಕೆ ಇದೆ. ದಿನಗಳಲ್ಲಿ ಹೆಣ್ಮಕ್ಳೆಲ್ಲ ಸೇರಿಕೊಂಡು ಮುಂದೆ ಯಾವ ಹೆಣ್ಮಕ್ಳು ಈ ತರ ಕ್ರೂರವಾಗಿ ಅತ್ಯಾಚಾರ ಆಗಬಾರ್ದು ಅನ್ನೋದನ್ನ ನಾವೆಲ್ಲ ಒಟ್ಟುಗೂಡಿ ಇನ್ನೂ ಲಕ್ಷಾಂತರ ಹೆಣ್ಮಕ್ಳುಗಳು ಹೋರಾಟ ಮಾಡ್ತೀವಿ. ಧರ್ಮಸ್ಥಳದಲ್ಲಿ ಆಗ್ತಾ ಇರೋಂಥ ಅನ್ಯಾಯಗಳನ್ನ ತಡಿತೀವಿ ಅಂತ ಅಂದ್ಬಿಟ್ಟು ನಾವು ರಕ್ಷಣಾ ವೇದಿಕೆಯಿಂದ ಕಂಠಘೋಷವಾಗಿ ಹೇಳ್ತೀವಿ.